ಓ ಬಿಗ್ರೆ, ನಾವು ಮಾಡಂಗಿಲ್ಲ. ಸುಮ್ಕೆನಿಯ ನೆಂಟ್ರನ್ನ ಬರ್ಬೇಕಿತ್ತು. ನೆಂಟ್ರಿಷ್ಟು ಯಾರು ಬಂದಿಲ್ಲ ಮಾಡಿಲ್ಲ. ಸರಿ ನಡಿ, ಈ ಶಾಸ್ತ್ರವಾಗಿ ಏನು ಮಾಡಕ್ಕಾಯ್ತದೆ, ನಾವೇನೇ ಮಾಡಬೇಕು. ಆರತಿ ಪಾರ್ತಿ ಎಲ್ಲ ಎತ್ತಬೇಕಿತ್ತು. ಮೊಗಳು ಎತ್ತಂಗಿಲ್ಲ ಅನಿಸ್ತದೆ ಬುಡಿ. ಶಾಸ್ತ್ರನೆಲ್ಲ ಹೆಂಗೊತ್ತ ಮುಂದಕ್ಕೆ ಹಾಕಿದ್ರಾಯ್ತು. ನೋಡ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡ್ತಾನೆ. ಇನ್ನು ನಡೀರಿ, ನಿಮ್ಮ ಮಗಳನ್ನ ಕರ್ಕೊಂಬಿಟ್ಟು ಬರೋಗ್ರಿ. ಸುಮ್ಕೆ ಇನ್ನೇನು ಅದೇ ನಿಮ್ಮ ಕಡೆ ಏನಾದರೂ ಐತಿನೋ ಶಾಸ್ತ್ರ ಪಾಸ್ತ್ರ ಅಂತ ಹೇಳ್ಬಿಟ್ಟು ಕೇಳನಿ ಅಂತ ಬಂದೆ ಅಷ್ಟೇ ಬೀಗ್ರೆ. ಏನಾರ ಶಾಸ್ತ್ರ ಬ್ಯಾರೆ ಥರ ನಿಮ್ದೇನಾದರೂ ಇದ್ರೆ ಹೇಳಿ. ನಿಮ್ಮ ಶಾಸ್ತ್ರದ ಪ್ರಕಾರ ನೀನು ಮಾಡನಿ. ಇನ್ನೇನು ಮದುವೆ ಆಗೋಗ್ಬಿಟ್ಟೈತಿ, ಪುರೈತರು ಒಳ್ಳೆ ಟೈಮು. 8:30 ಒಳ್ಳೆ ಸಂದಕೈತಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವತ್ತೇ ಮಾಡಿಕೊಂಡಿರೋದು. ಏನಿಲ್ಲ ಬಿಡಿ, ಯಾವ ಶಾಸ್ತ್ರನೂ ಇಲ್ಲ. ಅಯ್ಯೋ, ನಾವು ಮಾಡ್ಕೊಂಡಿದ್ದೆ ಶಾಸ್ತ್ರ, ನಾವು ನೋಡಿದ್ದೆ ಲೆಕ್ಕ. ನೋಡಿರಿ, ಸರ್ನ ಕರ್ಕೊಂಬಿಟ್ಟು ಬನ್ನಿ. ಆಮೇಕಿಂದ ಒಳ್ಳೆ ಟೈಮೆಲ್ಲ ಹೊಂಟೋಗ್ಬಿಡ್ತದೆ. ಸರಿ ಆಯ್ತು. ಮಗ ಗೆಪ್ತಿ ಆಯ್ತಾನೆ ಹೇಳಿದ್ದೆಲ್ಲ. ಹ್ಞೂ ಬಿಡಮ್ಮ. ಅಯ್ಯ ನೀನು ನಾನು ಏನು ಹೇಳಕ್ಕಿಲ್ಲ, ಸುಮ್ಕಿರಮ್ಮ ನೀನು. ಸರಿ ಸರಿ ಆಯ್ತು. ಹೇಳಿದ್ದೆಲ್ಲ ನೆನಪೈತಾನೆ, ಬೆಳಿಗ್ಗೆಲ್ಲ ಹೇಳ್ಬೇಕು. ಸರಿ ಬನ್ನಿ ಬೀಗ್ರೆ, ನಾವು ಹೋಗೋಣ. ರೀ ತಗೊಳ್ಳಿ, ಹಾಲು ತಗೊಳ್ಳಿ. ಹಾ ಕೊಡು ಕೊಡು. ಅಬ್ಬಬ್ಬಾ, ಭಾಳ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಅಬ್ಬಬ್ಬಾ, ಹಾಲು ಮಾತ್ರ ಒಳ್ಳೆ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಬಿಟ್ಟು ಬಂದಿದ್ದೀರಾ. ತಗೊಳ್ಳಿ ತಗೊಳ್ಳಿ. ಯಾಕೆ ಆ ಕಡೆ ತಿರ್ಕತ್ತೀರಾ? ಈ ಕಡೆ ತಿರ್ಕೊಳ್ಳಿ, ಪರವಾಗಿಲ್ಲ. ನನಗೆ ನಾಚಿಕೆ ಆಯ್ತದೆ. ಏ ತಿರ್ಕ, ಪರವಾಗಿಲ್ಲ. ನಾನು ನಿಮ್ಮ ಹತ್ರ ಮೊದಲು ಏನೇನೋ ಮಾತಾಡಬೇಕು. ಆಮೇಲಿಂದ ಬೇಕಾದ್ರೆ ನೀವು ಮಾತಾಡಿವ್ರಂತೆ. ಅಪ್ಪ. ಸರಿ ಆಯ್ತು, ಅದು ಏನೇನು ಮಾತಾಡ್ಬೇಕು ಮಾತಾಡು, ಕೇಳಿಸ್ಕೊತೀನಿ. ನಾನು ಈ ಕಡೆನೇ ತಿರ್ಕೊಂಡು ಮಾತಾಡ್ಲಾ? ನಂಗೊಂಥರ ನಾಚಿಕೆ ಆಯ್ತದೆ. ಹ್ಞೂ, ಆ ಕಡೆ ತಿರ್ಕೊಂಡು ಮಾತಾಡು, ಕೇಳಿಸ್ಕೊತೀನಿ. ರೀ ರೀ, ನಾವು ಆದಷ್ಟು ಬೇಗ ಸಿಂಗಾಪುರ್ಗೆ ಹೋಗ್ಬೇಕು ರೀ. ಜನ ಎಲ್ಲನೂ ಹೆಂಗೆ ಸಿಕ್ಕರಂಗೆ ಆಡ್ಕೊಬಿಡ್ತಾರೆ. ಅದಕ್ಕೆ ನಾವು ಆದಷ್ಟು ಬೇಗ ಸಿಂಗಾಪುರ್ಗೆ ಹೋಗ್ಬೇಕು. ಏನಂತೀರಾ? ಹೋಗ್ಬೇಕು. ರೀ, ನಿಮಗೆ ಸಂಬಳ ಎಲ್ಲ ಬರ್ತದೆ ಸಿಂಗಾಪುರಾಗೆ, ಶಾನೇನಿಯ ಸಂಬಳ ಬರ್ತದೆ ಅಂತ ಹೇಳ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತು ರೀ. ನಿಮಗೆಲ್ಲ ಸಂಬಳ ಸಂದಕ್ಕೆ ಬರ್ತದೆ, ಫಾರಿನಲ್ವಾ? ಅದಕ್ಕೆ ನೋಡಿ, ನಾನು ನಿಮಗೆ ಅಂಡ್ರಲ್ವಾ, ನೀವಂತೂ ನನಗೆ ದುಡ್ಡ ನೀವು ನನ್ನ ಅಕೌಂಟ್ಗೆ ಮಾಡಿಸ್ಬಿಡಿ, ಸರಿನಾ? ನನಗೆ ಗೊತ್ತು ನಿಮ್ಗೆ ನನ್ನ ಮ್ಯಾಲೆ ಪಿರುತಿ ಶಾನೆ ಐತಿ ಅಂತ. ಅದಕ್ಕೆ ಊರು ಜನ ಎಲ್ಲನೂ ಏನೇನೇನು ಹೇಳ್ಕೊಟ್ರು ನೀವು ನನ್ನನ್ನೇನಿಯ ಮದುವೆ ಮಾಡ್ಕೊಂಡಿದ್ದು ಅಂತ ನಂಗೆ ಸಂದ ಗೊತ್ತು ಬಿಡಿ. ಆಯ್ತು ರೀ, ನೀವೇನೇನಿಯ ನನ್ನ ಅಕೌಂಟ್ಗೆ ಏನಿಯ ಕಾಸೆಲ್ಲ ಬರಂಗೆ ಮಾಡಿಬಿಡಿ. ನಾನು ನಮ್ಮಮ್ಮ ಬಡ್ಡಿಗೆ ಬಿಟ್ಕೊಂಡು ಒಂದಕ್ಕೆ 2, 2ಕ್ಕೆ 4, 4ಕ್ಕೆ 8 ಮಾಡಿಬಿಟ್ಟು ತಗೊಳ್ಳೋಣ. ನಾವೇ ಏನಾರ ಒಂದು ಜಮೀನು ಇಲ್ಲಾಂದರೆ ಸೈಟು ಏನಾರ ತಗೊಳ್ಳೋಣ. ಸರಿನಾ? ನೀವು ನೋಡಿ, ಮಾತಾಡೋದಿಲ್ಲ, ಮಾತಾಡಿ ಕೇಳಿಸ್ಕೊತಾ ಇದ್ದೀರಾ? ಏನಪ್ಪ ಇವಳು ಹಿಂಗೆ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ, ಏನಾಗಕ್ಕಿಲ್ಲ. ನೋಡಿ, ನಿಮ್ದೆಲ್ಲ ಜಮೀನೆಲ್ಲ ಎಷ್ಟೈತೆ, ಸಂಬಳ ಎಲ್ಲ ಎಷ್ಟು ಬರ್ತದೆ ಅಂತ ಹೇಳಿ. ನನಗೆ ಗೊತ್ತು ನೀವು ನನ್ನ ಹತ್ರ ಮಾತಾಡೋಕ್ಕೆ ಅಂತಲೇ ಕಾಯ್ಕೊಂಡಿದ್ರಿ ಅಂತ ಹೇಳ್ಬಿಟ್ಟು. ರೀ ಮಾತಾಡಿ. ಅರೆ, ಸಂಬಳ ಎಲ್ಲ ನನ್ನ ಹೆಸ್ರಿಗೆ ಹಾಕ್ತೀರಾ ಅಲ್ವಾ? ನಿಮ್ಮದು ಆಸ್ತಿ ಪಾಸ್ತಿ ಎಲ್ಲ ಎಷ್ಟೈತೆ ಅಂತ ಹೇಳಿ ನನಗೆ. ನಿಮ್ಮ ಮಕ್ಕ ನೋಡ್ಕೊಂಡು ಮಾತಾಡೋಕ್ಕೆ ನಂಗೆ ಒಂಥರ ನಾಚಿಕೆ ಆಯ್ತದೆ. ಅದಕ್ಕೆ ನಾನು ಈ ಕಡೆ ತಿರ್ಕೊಂಡು ಮಾತಾಡ್ತಿರೋದು. ನೀವು ನನ್ನೇ ನೋಡ್ತಾ ಇರ್ತೀರಲ್ಲ, ನನ್ನೇ ಗುರಾಯಿಸ್ತಿರ್ತೀರಲ್ಲ, ಅದಕ್ಕೆ ನನಗೊಂಥರ ಆಗೋಗ್ಬಿಡ್ತದೆ. ಬಾಯಿಂದ ಪಾದುಗಳೇ ಹೊಲ್ಡಕ್ಕಿಲ್ಲ. ಅದಕ್ಕೆ ನಂಗೊಂಥರ ನಾಚಿಕೆ ಆಗಿ ನಾನಂತೂ ಮಾತಾಡ್ತಾ ಇಲ್ಲ. ನಿಮ್ಮ ಮಕ್ಕ ನೋಡ್ಕೊಂಡು ಮಾತಾಡೋದಿಲ್ಲ, ಈ ಕಡೆ ತಿರ್ಕೊಂಡು ಮಾತಾಡ್ತಾ ಇವನಿ ಅಲ್ವೇನ್ರಿ? ನಿಮ್ದೆಲ್ಲ ಟೋಟಲ್ ಎಷ್ಟು ಎಕರೆ ಐತೆ ರೀ ಜಮೀನು? ಯಾಕ್ರಿ ಸುಮ್ಕಿದ್ದೀರಾ? ಮಾತಾಡ್ರಿ. ಯಾಕೆ ವಾಪನ ನನ್ನ ಮೇಲೆ ಈ ಕಡೆ ತಿರ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ರೀ? ಸರಿ ಬಿಡಿ, ನಿಮ್ಮ ಕಡೆನೇ ತಿರ್ಕೊಂಡು ಮಾತಾಡ್ತೀನಿ. ರೀ 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 ಎದ್ದೋಳ್ರಿ. ರೀ ಮಾತಾಡ್ರಿ, ನಾನು ಹೇಳಿದಕ್ಕೆಲ್ಲ ಮಾತಾಡ್ರಿ. ಅಯ್ಯೋ ರೀ ರೀ, ನಿಮ್ಗಾಗಿ ಇನ್ನೂ ಏನೋ ಮಾತಾಡ್ಬೇಕು. ನಾನು ಒಂದು ವಿಷಯ ಎಲ್ಲ ಮಾತಾಡ್ಬೇಕು ರೀ. ಎದ್ದೋಳ್ರಿ, ಯಾಕೆ ಇದು ಏನು ರಿಂಗ್ ಮನಿಕ ಬಿಟ್ಟಿದ್ದೀರಿ ಇವತ್ತು ನಮ್ಮ ಫಸ್ಟ್ ನೈಟ್? ಎದ್ದೋಳ್ರಿ. ರೀ 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 ರೀ, ನಮ್ಮಮ್ಮ ಏನೇನೇನೇನೋ ಹೇಳಿತ್ತಲ್ಲ, ಹಂಗೆ ಹಿಂಗೆ ಅವ್ರೇನು ರಾತ್ರಿ ಎಲ್ಲ ಮನೆ ಕಳಕ್ಕೆಲ್ಲ ಎದ್ದಿರ್ತಾನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿದ್ರೆ ಹಿಂಗೆ ಗುಡುಮ್ ಅಂತ ಮನೆ ಕಬಿಟ್ಟವನಲ್ಲ ಇವನು. ಏನು ಮಾಡೋದು ಇವಾಗ? ನಮ್ಮಮ್ಮ ಏನೇನೇನೋ ಇನ್ಫಾರ್ಮೇಷನ್ ಎಲ್ಲ ಕೇಳ್ಕೊಬಿಟ್ಟು ಬಾ ಅಂತ ಹೇಳ್ತು. ಈಗ ನೋಡಿದ್ರೆ ಇವ್ನು ಬೊಡ್ಡಿ ಮನೆ ಕಬಿಟ್ಟವನಲ್ಲ, ಏನು ಇನ್ಫಾರ್ಮೇಷನ್ ಕೇಳಿ ನಾನು? ಹಾಲು ಕೊಟ್ಟ ಕುಡಿದ್ಬಿಟ್ಟು ನಂಗೆ ಒಂದು ಚೂರು ಕುಡ್ದಾಕವನಿ. ಅದ್ರ ಜೊತೆಗೆ ಇವಾಗ ಸುಮ್ಕೆನಿಯ ನಮ್ಮಮ್ಮ ಬೆಳಗ್ಗೆ ಏನು ಹೇಳಿ ಎಷ್ಟು ಎಕರೆ ಜಮೀನು ಐತೆ, ಎಷ್ಟು ದುಡ್ಡು ಐತೆ ಅಂತ ಕೇಳೋಣ ಅಂದರೆ ಅದನ್ನು ಹೇಳಿಲ್ಲ. ಗೊರಕೆ ಹೊಡಿತಾವ್ನಿ. ಎಷ್ಟು ತೊಳ್ಳಾಡಿದ್ರು ಎದ್ದೊಳ್ತಿಲ್ವಲ್ಲ, ಕುಂಕರ್ಣ ವಂಶಸ್ಥನ ಇನ್ನೇನಾದ್ರೂ ರೀ ರೀ ಥು, ಹಿಂಗೆ ಕಿರ್ಚಾಡಿದ್ರೆ ಈಚೆ ಕಡೆ ಇರೋರೆಲ್ಲ ಕೇಳಿಸ್ಕೊಂಡ್ರಲ್ಲ, ಏನು ಅನ್ಕೊಳಕ್ಕಿಲ್ಲ. ನನ್ನ ಮಾನ ಮರ್ವದಿ ಎಲ್ಲ ಹೋಗಕ್ಕಿಲ್ವಾ? ಥು.
ಇಂಥ ಜನ್ಮ ಯಾಕೆ ಬೇಕು? ನಮ್ಮಮ್ಮಂಗೆ ಹೇಳ್ಬೇಕು ಎಲ್ಲ. ಇವನಿಗೆ ಅದು ಹೆಂಗೆ ನಿದ್ದೆ ಬತ್ತೈತಿ ಅಂತ ಇವನಿಗೆ ಆರಾಮಾಗಿ ಒಳ್ಳಾಡ್ಕೊಂಡು ಮನೆ ಕತ್ತವನಲ್ಲ ಇವನು. ಹ್ಞೂ ನನಗಿವಾಗ ಎಲ್ಲ ಕೇಳೋ ಗಂಟನೂ ನೆಮ್ಮದಿ ಇಲ್ಲ ನನಗಂತೂ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ನೈಟ್ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟಿದ್ರು. ಇವನು ಗೊರಕೆ ಹೊಡ್ಕೊಂಡು ಮನೆ ಕಡೋನಲ್ಲ. ಅಯ್ಯೋ ಯಪ್ಪ ನಗ್ಗೋರಿದ್ದೆ ಬತ್ತೈತೆ. ಇವನ ಕಾದು 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 ಸಾಕಾಯ್ತದೆ. ನಾನು ಅತ್ತಾಗ ನಿದ್ದೆ ಹೋಗ್ಬಿಡ್ತೀನಿ ಅಂತ. ಅಯ್ಯೋ ನನ್ನ ಮಗಳೇನು ಇಷ್ಟು ಬಿರ್ನೆ ಎದ್ಬಿಟ್ಟು ಕುಂತ್ಕೊಬಿಟ್ಟೋಳಲ್ಲ. ಹೋಗತ್ತ ಇದು ಯಾಕ್ಲೆ ಮಗಳೇ ಇಷ್ಟು ಬಿರ್ನೆ ಎದ್ಬಿಟ್ಟು ಕುಂತ್ಕೊಬಿಟ್ಟಿದ್ಯಲ್ಲ? ಹಾಂ ಮನೆ ಕಳೆದಲ್ವ ಇನ್ನಿಷ್ಟೊತ್ತು ನಾನಿಂದ ಇವಾಗ ಎದ್ದು ಬರ್ತಾ ಇದ್ದೀರಿ. ನೀನು ಎಷ್ಟು ಗಂಟೆಗೆ ಎದ್ದಮ್ಮ? ಹಾಂ ಬೆಳಗಿನ ಜಾವ 4:15 ಎದ್ಬಿಟ್ಟು ಬಂದು ಕುಂತಿದ್ದೀನಿ. ಏನು ಬೆಳಗಿನ ಜಾವ 4:15 ಕುಂತಿದ್ಯಾ ಇಲ್ಲೇ ನೀನಿಯಾ? ಇನ್ನೆಲ್ಲಿ ಕುಂತ್ಕೋಬೇಕು? ಇನ್ನೆಲ್ಲಿ ಕುಂತ್ಕೊಳಕ್ಕಾಗಕ್ಕಿಲ್ವಲ್ಲ, ಎಲ್ಲ ರೂಮಾಗೂ ಎಲ್ಲರೂ ಮನೆ ಕಂಡವ್ರಲ್ಲ, ಅದಕ್ಕೆ ಇಲ್ಲೇ ಬಂದು ಕುಂತ್ಕೊಂಡಿದ್ದೀನಿ. ಯಾಕಮ್ಮ ಹಿಂಗೆ ಮಾತಾಡ್ತಿದ್ಯಾ? ಏನಾಯ್ತು? ರಾತ್ರಿ ನಿನ್ನ ಗಂಡಂತಾಗೆಲ್ಲ ಕೇಳಿ ವಿಚಾರಿಸ್ತೆ ತಾನೆ? ನಿನ್ನ ಗಂಡ ಎಲ್ಲ ಹೇಳ್ತೆ ತಾನೆ ನಿನಗೆ ಏನೇನೇನೇನು ಎತ್ತ ಎತ್ತ ಏನು ಅಂತ ಹೇಳ್ಬಿಟ್ಟು ದುಡ್ಡು ಹಾಕ್ತಾನಂತ ನಿನ್ನ ಅಕೌಂಟ್ಗೇನೆ ಸಂಬಳ ದುಡ್ಡು ಎಲ್ಲನೂ. ಅವ್ನ ಗಂಡ ಅಲ್ಲ ಕುಂಕರ್ಣ, ದೊಡ್ಡ ಕುಂಕರ್ಣ ಕಣಮ್ಮ ಅವನಂತೂ. ಅವ್ನು ಕುಂಕರ್ಣ ಮಕ್ಕಕ್ಕೆ ಎಷ್ಟು ಬೆಂಕಿ ಹಾಕ. ನನಗಂತೂ ತಾಲ್ಕೆಟ್ ಕ್ಯಾರೆಟ್ ಬಿಟ್ಟೈತೆ ಕಣಮ್ಮ. ನನಗಂತೂ ಗೊರಕೆ ಹೊಡ್ಕೊಂಡು ಮನೆ ಕತ್ತನೆ ಕಣಮ್ಮ. ರಾತ್ರಿ ತಾಲ್ಕೆಟ್ಟೋಯ್ತು ನಿದ್ದೆ ಇಲ್ಲ ನನಗಂತೂ. ನಾನು ಇನ್ನೂ ಮಾತಾಡೋಕೆ ಶುರು ಮಾಡ್ಕೊಂಡೆ ಕಣಮ್ಮ. ಆವಾಗೇನಿಯಾ ಮನೆ ಕಬಿಟ್ಟವನಿ ಕಣಮ್ಮ. ಎದ್ದೋಳ್ಸಿ ರಾತ್ರಿಲ್ಲ ಬಡ್ಕೊಂಡಿದ್ದೀನಿ ಕಣಮ್ಮ. ರೀ ಎದ್ದೋಳ್ರಿ ಅಂತ ಒಂದು 500 ಸಲ ಬಡ್ಕೊಂಡು ಸಾಕಾಗಿ ಕಣ್ಣಂಗೆ ಮುಚ್ಕೊಳ್ಳೋಣ ಅಂತ ಮುಚ್ಕೊಳಕ್ಕೆ ಹೋದೆ ಕಣಮ್ಮ. ಆಗಲೇ ಗೊರಕೆ ಹೊಡಿಯೋಕ್ಕೆ ಶುರು ಮಾಡ್ಬಿಟ್ಟ ಕಣಮ್ಮ. ಅಯ್ಯೋ ನಿದ್ದಿಲ್ಲ ಏನಿಲ್ಲ. ಅಲ್ಲಿ ಮನೆ ಕಳೋದಕ್ಕಿನ್ನ ಇಲ್ಲಿ ಬಂದೇ ಕುಂತ್ಕೊಳ್ಳೋದೇ ಎಷ್ಟೋ ವಾಸಿ ಅಂತ ನೋಡು. 4:15 ಎದ್ದು ಬಂದು ಕುಂತ್ಕೊಂಡವಳು, ಯಾರೂ ಬರಲಿಲ್ಲ. ಈಗ ನೋಡು ಯಾಕೋ ಬೇಜಾರಾಯಿತು. ಸುಮ್ಕಿನಿಯ ಕುಂತ್ಕೊಂಡು ಸುಮ್ಮನಿದ್ದೆ. ನೀನು ಹೇಳಿರೋ ಇನ್ಫಾರ್ಮೇಷನ್ ತಿಳ್ಕೊಬಿಟ್ಟು ಬರೋಕ್ಕೆ ಅವ್ನು ನೆಟ್ಟಿಗೆ ಎದ್ದಿದ್ರೆ ತಾನೆ. ಅಯ್ಯೋ ನೀ ಪಾಸ್ಕೋಲ ಹಿಂಗೆಲ್ಲ ಆಗೋಗ್ಬಿಡುತ್ತೆ. ಹಿಂಗೆಲ್ಲ ಮಾಡ್ಬಿಟ್ನಿ ಅವನು. ಹೋಗತ್ತಾಗೆ ಅಯ್ಯೋ ನೀ ಎಲ್ಲ ಫಸ್ಟ್ ನೈಟ್ ಹೋದ್ರೆ ಹಂಗಿತ್ತಾರೆ. ಇದು ಒಳ್ಳೆ ಸವಾಸ ಆಯ್ತಲ್ಲ ಮಗಳೇ. ಆ ಫಾರಿನರ್ಸ್ ಎಲ್ಲ ಹಂಗೆ ಅನ್ನಿಸ್ತದೆ. ಸುಮ್ಕಿರಮ್ಮ, ನನಗಂತೂ ತಲೆ ಕೆಟ್ಟು ಕ್ಯಾರೆಟ್ ಬಿಡು ಬೇಜಾರಾಗಿ ಹೋಗ್ಬಿಟ್ಟೈತೆ ನನಗಂತೂ. ಏನು ಜನ್ಮ ಏನು ಜೀವನ ಮಾತಾಡೋಕೋದ್ರೆ ಮಾತು ಅಡ್ಡಿಲ್ಲ ಕಣಮ್ಮ. ನನಗೂ ಸುಮ್ಮನಾದೆ ನೋಡಮ್ಮ. ಆಗಲೇ 6:15 ಆಗೈತೆ, ಇನ್ನೂ ಎದ್ದು ಇಲ್ಲ ಏನೂ ಇಲ್ಲ. ಸುಮ್ಮನೆ ಮನೆ ಕಂಡವ್ನು ಮಕ್ಕಳೇನೆ. ನಾನು ಸುಮ್ಮನೆ ಹೋಗ್ಬಿಡ್ತೀನಿ ಕಣಮ್ಮ. ನನಗೂ ಯಾಕೋ ಮನ್ಸರಿಲ್ಲ. ಮನ್ಸಿಗೆ ಭಾಳ ಬೇಜಾರಾಗಿ ಹೋಗ್ಬಿಟ್ಟೈತೆ ಕಣಮ್ಮ ನನಗೂ. ಅವನು ಮದುವೆ ಕಾರ್ಯ ಅದು ಇದು ಅಂತ ಸುಸ್ತಾಗಿ ಹೋಗ್ಬಿಟ್ಟವನಿ. ನೀನೇನು ತಲೆ ಕೆಡಿಸ್ಕೊಬೇಡ, ನಾಳೆಗೆಲ್ಲ ಸೊರೈತಾನೆ. ನೀನು ನಾಳೆ ಕುಂತ್ಕೊಂಡು ಎಲ್ಲ ನಿಧಾನ ಮಾತಾಡಿವಂತೆ. ಎಲ್ಲೋ ಮದುವೆ ಗಲಿಬಿಲಿ ಆಗೋಗ್ಬಿಡ್ತಲ್ಲ ಅವನಿಗೆ. ಎಲ್ಲೋ ಟೆನ್ಷನ್ನು ಅದು ಇದು ಎಲ್ಲ ಶಾನೆ ಇದ್ದೇ ಇರ್ತದೆ. ಗಂಡಸು ಅಂದಮೇಲೆ ಟೆನ್ಷನ್ ಇರೋಕ್ಕಿಲ್ವೇ? ಆ ಟೆನ್ಷನ್ಗೇನು ಹಂಗೆ ಆಗೈತೆ. ನೀನು ಏನು ಯೋಚನೆ ಮಾಡಬೇಡ. ಈ ವಿಚಾರನ ಸುಮ್ಮನೆ ಹೇಳ್ಕೊಬಿಟ್ಟು ಬರೋಕ್ಕೆ ಹೋಗ್ಬೇಡ. ನಡಿ ಎದ್ದು ನಡಿ, ಒಂದು ಲೋಟ ಕಾಫಿ ಇಕ್ಕೊಂಡು ಗಂಡಂಗೆ ಕೊಡು ನಡಿ. ಮೊದ್ಲು ಅವನು ಎದ್ದೊಳ್ಳಿ ಸುಮ್ಕಿರು, ಎದ್ದೊಳದ ಮೇಲೆ ಕೊಡ್ತೀನಿ. ಹಾಯ್ ನನಗೂ ಎದ್ದೋಳ್ಸಿ ಇನ್ನು ಜನ್ಮದಾಗ ಯಾರನ್ನೂ ಎದ್ದೋಳಿಸ್ಲೇಬಾರ್ದು. ಅಷ್ಟು ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಅವನಿನ್ನು ಎಲ್ಲಿ ಎದ್ದೊಳ್ತಾನೆ ನೋಡು. ಅವ್ರು ಎದ್ದ ಮೇಲೆ ನೀನು ನಾನಂತೂ ಕಾಪಿ ಮಾಡ್ಕೊಡೋದು ಅಲ್ಲಿ ಗಂಟ ಕೊಡೋಕ್ಕಿಲ್ಲ. ಏನು ಪಾರಿನಾಗವ್ನಿ ದುಡ್ಡನಾಗವ್ನಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೂ ಅಂತಿರೋದು ಅಷ್ಟೇ. ಇಲ್ಲ ಅಂತ ಹೇಳಿದರೆ ನಾನಂತೂ ಕ್ಯಾರೆ ಕೆತ್ತಾರೆ ಅಂತಂದ್ರೂ ಅಂತಿರಲಿಲ್ಲ. ಹೋಗಮ್ಮ, ರಾತ್ರಿ ನಿದ್ದಿಲ್ಲ, ಕಣ್ಣೆಲ್ಲ ನೋಡಮ್ಮ ಹೆಂಗೆ ಊದ್ಕೊಂಡವೆ. ಅಯ್ಯೋ ಸರಿ ಎದ್ದೋಳು ಯಾಕೆ ಎದ್ದೋಳು. ಬಾ ನನ್ನ ರೂಮಾಗೆ ಹೊಸಿವತ್ತು ಮನೆ ಕಳಿವಂತೆ. ಆರಾಮಾಗಿ ಬಾಕ ಹಾಕ್ಬಿಡ್ತೀನಿ. ಬಾ ನಿಮ್ದಂಗೆ ಮನೆ ಕಳುವಂತೆ. ನಿನ್ನ ಮಕ್ಕ ಎಲ್ಲ ದುಮ ಅಂತ ಐತೆ. ಬಾ ಹೋಗನ್ ಬಾ. ನಡಿಯಮ್ಮ, ಫಸ್ಟ್ ನಡಿಯಮ್ಮ. ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮ, ನನ್ನ ಕಣ್ಣೆಲ್ಲ ಎಳೀತಾವೆ ಕಣಮ್ಮ. ಸರಿ ಬಾ.